ಅಥಣಿ ಪೊಲೀಸರ ಕ್ಷಿಪ್ರ ಕಾರ್ಯಾಚರಣೆ. ಗನ್ ತೋರಿಸಿ ಹಗಲು ದರೋಡೆಗೆ ಯತ್ನಿಸಿದ್ದ ಕಳ್ಳರು ಈಗ ಕಂಬಿ ಹಿಂದೆ. ಸಮಯೋಚಿತ ಕ್ರಮ ಕೈಗೊಂಡ ಅಥಣಿ ಪೊಲೀಸ್ ತಂಡದ ಕಾರ್ಯಾಚರಣೆಗೆ ಸಾರ್ವಜನಿಕರಿಂದ ಶ್ಲಾಘನೆ. ಹೌದು, ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಸೆಪ್ಟೆಂಬರ್ 26ರಂದು ನಡೆದಿದ್ದ ಚಿನ್ನದ ಅಂಗಡಿ ದರೋಡೆ ಯತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು 5 ಆರೋಪಿಗಳನ್ನು ಕಂಬಿ ಹಿಂದೆ ಕಳುಹಿಸಿದ್ದಾರೆ. ಪಟ್ಟಣದ ತ್ರಿಮೂರ್ತಿ ಜ್ಯುವೆಲರ್ಸ್ ಅಂಗಡಿಗೆ ನುಗ್ಗದ ಗ್ಯಾಂಗ್ ಅಂಗಡಿ ಮಾಲೀಕನಿಗೆ ಗನ್ ತೋರಿಸಿ ದರೋಡೆಗೆ ಯತ್ನಿಸಿತ್ತು. ಸಂಪೂರ್ಣ ಘಟನೆ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾದ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಪೊಲೀಸ್ ಇಲಾಖೆ ಆರೋಪಿ ಪತ್ತೆಗೆ ಶೋಧವನ್ನು ಆರಂಭಿಸಿದರು. ಪೊಲೀಸರ ಕಾರ್ಯಾಚರಣೆಯಲ್ಲಿ 2 ಕಂಟ್ರಿ ಪಿಸ್ತೂಲ್, 7 ಜೀವಂತ ಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು, ವಿಜಯ್, ಜಾವೇದ್, ಯಶವಂತ್, ಓಂಕಾರ್ ಸೇರಿದಂತೆ 5 ಆರೋಪಿಗಳನ್ನು ಬಂಧಿಸಲಾಗಿದೆ. ಘಟನೆಯ ಕುರಿತು ಬೆಳಗಾವಿ ಜಿಲ್ಲಾ ಎಸ್ಪಿ ಭೀಮಾಶಂಕರ್ ಗುಳೇದ್ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನ ನೀಡಿದ್ದು, ಸಮಯೋಚಿತ ಕ್ರಮ ಕೈಗೊಂಡ ಅಥಣಿ ಪೊಲೀಸ್ ತಂಡದ ಕಾರ್ಯಾಚರಣೆಗೆ ಬೆಳಗಾವಿ ಎಸ್ಪಿ ಸಾಹೇಬರಿಂದ ಶ್ಲಾಘನೆ ವ್ಯಕ್ತವಾಗಿದೆ. ನ್ಯೂಸ್ ಬ್ಯೂರೋ, ಉಮೇಶ್ ಕೋಳಿ, UK9 ಚಿಕ್ಕೋಡಿ. ಅಥಣಿ ನಗರದಲ್ಲಿ ಮತ್ತೊಂದು ಪ್ರಕರಣ ಆಗಿತ್ತು. ಆಡಾಗಲೇ ಮಧ್ಯಾಹ್ನ ಇಬ್ಬರು ಜನ ತ್ರಿಮೂರ್ತಿ ಜ್ಯುವೆಲರ್ಸ್ ಅಂಗಡಿಗೆ ನುಗ್ಗಿಬಿಟ್ಟು ಅಲ್ಲಿ ಒಂದು ಬಂದೂಕನ್ನು ತೋರಿಸ್ಬಿಟ್ಟು ಸುಲಿಗೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಅದೃಷ್ಟವಶಾತ್ ಆ ಸಂದರ್ಭದಲ್ಲಿ ದಿನ ಹಾಡಾಗಲೇ ಇದ್ದಿದ್ದರಿಂದ ಕೆಲವೊಂದಿಷ್ಟು ಜನರಿಗೆ ಇವರು ಇಬ್ಬರು ವೆಪನ್ ಇಟ್ಕೊಂಡು ಒಳಗಡೆ, ಅವರೆಲ್ಲ ಪೂರ್ತಿ ಮಾಸ್ಕ್ ಹಾಕ್ಕೊಂಡಿದ್ರು. ಅವ್ರು ನೋಡಿದ ತಕ್ಷಣ ಜನ ಬಂದು ಸ್ವಲ್ಪ ಅಲ್ಲಿ ಗದ್ದಲ ಮಾಡಿದಾಗ ಇವರು ತಕ್ಷಣ ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿ ಓಡಿ ಹೋದರು. ಆ ಒಂದು ಪ್ರಕರಣವನ್ನು ಕೂಡ ನಮ್ಮ ಅಥಣಿ ಪೊಲೀಸರು ಗಂಭೀರವಾಗಿ ಪರಿಗಣಿಸಿ ಈ ಆರೋಪಿಗಳನ್ನ ಪತ್ತೆಗೆ ತಂಡಗಳನ್ನ ರಚಿಸಿ ಕೆಲಸ ಮಾಡ್ತಾಯಿದ್ರು. ಇವತ್ತಿನ ದಿವಸ ಅಲ್ಲಿರ್ತಕ್ಕಂಥ ಎಲ್ಲ ಆರೋಪಿಗಳನ್ನು, ಆ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಆರೋಪಿಗಳನ್ನ ಬಂಧಿಸಲಿಕ್ಕೆ ನಮ್ಮ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈಗಾಗಲೇ ಈ ಪ್ರಕರಣದಲ್ಲಿ ವಿಜಯ್ ಜಾವೀರ್ 33 ವರ್ಷ, ಇವನು ಈಚಿಲ್ಕರಂಜಿ ಅವನು, ಜೊತೆಗೆ ಯಶವಂತ್ ಓಂಕಾರ್ 24 ವರ್ಷ, ಇವನು ತಾಸ್ಗಾಂವ್ ಸಾಂಗ್ಲಿ ಜಿಲ್ಲೆಯವನು. ಇವರಿಬ್ಬರನ್ನ ಈಗ ಆಲ್ರೆಡಿ ನಾವು ಪ್ರಕರಣದಲ್ಲಿ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ. ಇನ್ನೂ 3 ಜನರನ್ನ ನಿನ್ನೆ ರಾತ್ರಿ ನಮ್ಮ ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ. ಅದರಲ್ಲಿ ಹನುಮಂತ್ ವಾಂಡ್ರೆ 28 ವರ್ಷ, ತಾಸ್ಗಾಂವ್ ಸಾಂಗ್ಲಿ ಅವನು. ಸೂರಜ್ ಬುದಾವಲೆ 25 ವರ್ಷ, ಹಾತ್ಕಣ್ಗದೆ ಕೊಲ್ಹಾಪುರ್ನವನು. ಭರತ್ ಚಂದ್ರಕಾಂತ್ ಕಾಟ್ಕರ್ 39 ವರ್ಷ, ಇವನು ಮಾಳಾವ್ ಅಂತ ಹೇಳಿ ಸಾಂಗ್ಲಿ ಜಿಲ್ಲೆಯವನು. ಈ 5 ಜನರನ್ನ ಬಂಧಿಸಿದಾಗ ಈ ಆರೋಪಿಗಳು ಈ ಒಂದು ಕೃತ್ಯಕ್ಕೆ ಬಳಸಿರ್ತಕ್ಕಂಥ ಒಂದು ಮಹೀಂದ್ರಾ XUV 700 ಕಾರು, ಒಂದು ಮೋಟರ್ ಸೈಕಲ್ಲು ವಶಪಡ್ಕೊಂಡಿರ್ತೀವಿ. ಮತ್ತು ಆರೋಪಿಗಳನ್ನ ಬಂಧಿಸಲಿಕ್ಕೆ ಹೋದಾಗ ವಿಜಯ್ ಜಾವೀರ್ನ ಹತ್ರ 2 ಬಂದೂಕುಗಳು ಕೂಡ ಇದ್ದು, ಅದರಲ್ಲಿ ಒಂದು ಬಂದೂಕನ್ನು 26ನೇ ತಾರೀಕು ಅಥಣಿಗೆ ತೆಗೆದುಕೊಂಡ್ಬಂದು ಆ ಜ್ಯುವೆಲ್ರಿ ಮಾಲೀಕನಿಗೆ ಹೆದರಿಸಿರುವಂಥದ್ದು. 2 ಬಂದೂಕುಗಳು ಜೊತೆಗೆ 7 ಸುತ್ತಿನ ಲೈವ್ ರೌಂಡ್ಸು ಅದು ಕೂಡ ನಮಗೆ ಪತ್ತೆಯಾಗಿದ್ದಾವೆ. ಇದರಲ್ಲಿ ಆರೋಪಿಗಳು ಸ್ವಲ್ಪ ಖತರ್ನಾಕ್ ಇದ್ದಾರೆ. ಈಗಾಗಲೇ ಹೇಳಿದಾಗೆ ವಿಜಯ್ ಆರೋಪಿ ನಂಬರ್ 1, ಅವನು 11 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು ಮಹಾರಾಷ್ಟ್ರ ಪೊಲೀಸರಿಗೂ ಕೂಡ ತಲೆನೋವಾಗಿದ್ದ. ಅವನ ಮೇಲೆ ಕೊಲೆ ಪ್ರಕರಣಗಳು, ಡಕಾಯಿತಿ ಪ್ರಕರಣಗಳು, ಸುಲಿಗೆ ಪ್ರಕರಣಗಳು, ಎಲ್ಲ ರೀತಿಯ ಪ್ರಕರಣಗಳು ಕೂಡ ಇದ್ದವು. ಅದ್ರ ಜೊತೆಗೆ ಈಗ ಆಲ್ರೆಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರ್ತಕ್ಕಂಥ ಯಶವಂತ್ ಆರೋಪಿ ನಂಬರ್ 3, ಇವನು ಫಸ್ಟ್ ಟೈಮ್ ಅಫೆಂಡರ್ ಇದ್ದಾನೆ, ಯಂಗ್ ಫೆಲೋ 24 ವರ್ಷ. ಇದ್ರ ಜೊತೆಗೆ ಹನುಮಂತ್ ವಾಂಡ್ರೆ ಇವನು ಕೂಡ ಕುಖ್ಯಾತನಾಗಿದ್ದು, ಇವನ ಮೇಲೆ 2 ಕೇಸ್ ಇದ್ದರೂ ಕೂಡ ಅದರಲ್ಲಿ ಒಂದು ಮರ್ಡರ್ ಕೇಸ್ ಇದೆ. ಸೂರಜ್ ಮತ್ತು ಭರತ್
ಮೇಲೆ ಈಗ ನಿನ್ನೆ ರಾತ್ರಿ ಇಟ್ಕೊಂಡಿರೋದ್ರಿಂದ ಅವ್ರ ಮೇಲೆ ಮತ್ತೆ ಬೇರೆ ಏನು ಪ್ರಕರಣಗಳಿದ್ದಾವೆ ಅನ್ನೋಂಥದ್ದನ್ನು ನಾವು ಮಹಾರಾಷ್ಟ್ರ ಪೊಲೀಸರ ಜೊತೆ ಅವ್ರ ಜೊತೆ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀವಿ. ಅವರು ಕೂಡ ನಮಗೆ ಮಾಹಿತಿ ಕೊಡುವಂಥದ್ದು ಬಾಕಿ ಇದೆ. ಈ ಒಂದು ಸುಳಿವೇ ಇಲ್ಲದ ಪ್ರಕರಣವನ್ನು ನಮ್ಮ ಪೊಲೀಸರು ತುಂಬ ಚಾಕಚಕ್ಯತೆಯಿಂದ ಕ್ಷಿಪ್ರಗತಿಯಲ್ಲಿ ಈ 26ನೇ ತಾರೀಕು ಆಗಿರ್ತಕ್ಕಂಥದ್ದು ಆಲ್ರೆಡಿ ಮುಂಚೆನೇ ಇಬ್ಬರು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಇವತ್ತಿನ ದಿವಸ ಇನ್ನೂ 3 ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರೆ. ಇದ್ರ ಜೊತೆಗೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂದರೆ 2 ಅಕ್ರಮ ಶಸ್ತ್ರಾಸ್ತ್ರಗಳನ್ನ ವಶಪಡಿಸ್ಕೊಳ್ಳಲ್ಲಿ ನಮ್ಮ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಅವರಿಗೆ ಅಭಿನಂದನೆಗಳು. ಇದರಲ್ಲೂ ಕೂಡ ಈ ಹಿಂದೆ ಹೇಳಿದ ಹಾಗೆ ನಮ್ಮ ಅಥಣಿ DSP ಅವರು, ನಮ್ಮ ಅಡಿಷನಲ್ SP ಬಸರ್ಗಿ ಅವರು ಮತ್ತು ಅವ್ರ ತಂಡದವ್ರದಾದಂಥ CPI ಅಥಣಿ, ಸಬ್ ಇನ್ಸ್ಪೆಕ್ಟರ್ ಅಥಣಿ ಉಪ್ಪಾರು ಮತ್ತು ಆ ಠಾಣೆಯ ಅಪರಾಧ ವಿಭಾಗದ PSI ಕುಮಾರ್ ಹಾಡ್ಕರು ಮತ್ತು ಮಲ್ಲಿಕಾರ್ಜುನ್ ತಳವಾರು, ಸಿಬ್ಬಂದಿಗಳು ಸೇಮ್ ಈರ್ಕರ್, ನಾಯ್ಕ್, ಪಾಟೀಲ್, ಡಾಂಗೆ, ಮೈಗೂರು, ದರಿಗೌಡರು, ಇವರು ಹೊಸಬರು, ಕುರುಮಠ ಹೊಸಬ, ಶಾನವಾಡ ಹೊಸಬ, ಪೂಜಾರಿ ಹೊಸಬ ಮತ್ತು ನಮ್ಮ ಜಿಲ್ಲಾ ತಾಂತ್ರಿಕ ವಿಭಾಗದಿಂದ ವಿನೋದ್ ತಕ್ಕಣ ಮತ್ತು ಅವ್ರ ಸಂಗಡಿಗರು ಇವರಿಗೆ ಸಹಾಯವನ್ನು ಮಾಡಿದ್ದಾರೆ. ಇದಕ್ಕೂ ಕೂಡ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಮುಂದೆ ಕೂಡ ಈ ರೀತಿ ಅಪರಾಧಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಅವರು ಕ್ರಮ ತೆಗೆದುಕೊಳ್ಬೇಕು ಮತ್ತು ಆದರೆ ಮತ್ತೆ ಇದೇ ರೀತಿಯಾಗಿ ಪತ್ತೆ ಮಾಡ್ತಾರಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತೇನೆ. ಥ್ಯಾಂಕ್ ಯು. ಹಾಂ, ಇವು ನಾಡ ಬಂದೂಕುಗಳು, ನಾಡ ಪಿಸ್ತೂಲ್ಗಳು, ಅದನ್ನು ಎಲ್ಲಿ ಪ್ರೊಕ್ಯೂರ್ ಮಾಡಿದ್ದಾರೆ ಅನ್ನೋಂಥದ್ದನ್ನು ಕೂಡ ನಾವು ಪರಿಶೀಲನೆಯನ್ನು ಮಾಡ್ತಾಯಿದ್ದೀವಿ. ಐ ಅಗ್ರಿ. ಈಗ ನಮ್ಮ ದೇಶ ಅಂತಂದಮೇಲೆ ಅಕ್ಕಪಕ್ಕದ ರಾಜ್ಯದವರು, ಜಿಲ್ಲೆಯವರು ಬರೋದು ಸಹಜ. ಆದರೆ ಇಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಪ್ರಕರಣಗಳಾದಾಗ ನಮ್ಮ ಪೊಲೀಸರು ಯಾವ ರೀತಿಯನ್ನು ಆ ಪ್ರಕರಣವನ್ನು ನಿರ್ವಹಿಸ್ತಾರೆ ಅಂತ. ಅದನ್ನು ನಮ್ಮ ಅಥಣಿ ಪೊಲೀಸರು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಈಗ ಆ ಭಾಗದಲ್ಲಿ ನಾವು ಆಲ್ರೆಡಿ ಕಂಪಲ್ಸರಿ ಪರ್ಮನೆಂಟ್ ಚೆಕ್ ಪೋಸ್ಟನ್ನು ಎಸ್ಟಾಬ್ಲಿಷ್ ಮಾಡಿದ್ವಿ. ಆದರೆ ನಮ್ಮ ಮತ್ತು ಅವ್ರ ನಡುವೆ ಎಷ್ಟು ದಾರಿಗಳಿದ್ದಾವೆ ಅಂತಂದರೆ ಯಾವುದೋ ಒಂದು ಚಿಕ್ಕ ದಾರಿಯಲ್ಲಿ ಈ ಆರೋಪಿಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಪೂರ್ತಿಯಾಗಿ ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ ಅಟ್ಲೀಸ್ಟ್ ಆರೋಪಿಗಳನ್ನ ನಾವು ಹಿಡಿದು ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ಕೈಗೊಂಡ್ರೆ ಅಟ್ಲೀಸ್ಟ್ ಅವ್ರು ಬರೋದು ನಿಲ್ಲುತ್ತೆ ಅನ್ನೋಂಥದ್ದು ನಮ್ಮ ವಿಶ್ವಾಸ. ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ.